ಪ್ರೈಸ್ ದ ಲಾರ್ಡ್. ಕ್ರಿಸ್ತೇಸುವಿನ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾನೆ. ದೇವರು ಇದುವರೆಗೂ ನಮ್ಮನ್ನು ಕಾದು ಕಾಪಾಡಿ ನೂತನ ವರ್ಷದಲ್ಲಿ ಕಳೆದ ತಿಂಗಳೆಲ್ಲ ನಮ್ಮನ್ನು ಕಾದು ಕಾಪಾಡ್ತಾ ನೂತನ ತಿಂಗಳಿನಲ್ಲಿ ನಮ್ಮನ್ನು ನಡೆಸಿ ನಮ್ಮನ್ನು ಈ ದಿನದವರೆಗೂ ಸಜೀವವಾಗಿರಿಸಿದ್ದಾರೆ. ಹಲ್ಲೆಲೂಯಾ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ನೂತನ ತಿಂಗಳಲ್ಲಿ ಈ ದಿವಸಗಳಲ್ಲಿ ಇನ್ನೂ ಫಲವಾಗಿ ನಾವು ಕ್ರಿಸ್ತನ ಸಮೂಹಕ್ಕೆ ಕ್ರಿಸ್ತನಲ್ಲಿ ಐಕ್ಯವಾಗಿರಲಿಕ್ಕೆ ದೇವರು ತನ್ನ ಉದ್ದೇಶವನ್ನು ನೆರವೇರಿಸಲಿಕ್ಕೆ ದಿವಸವನ್ನು ಒದಗಿಸಿ ಕೊಡ್ತಾ ಇದ್ದಾರೆ. ಆಮೇಲೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಹಾಗಿದ್ರೆ ದೇವರು ನಮಗೆ ಈ ದಿನ ವಿಶೇಷವಾಗಿ ಏರ್ಪಡಿಸಿಕೊಟ್ಟಂಥ ದೇವರ ವಾಕ್ಯದ ವಾಗ್ದಾನವನ್ನು ನಾವು ಧ್ಯಾನಿಸೋಣ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ 8ನೇ ವಚನ. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಪ್ರಿಯರೇ, ದೇವರು ನಮ್ಮ ಮೇಲೆ ಅತ್ಯಧಿಕವಾದ ಪ್ರೀತಿಯನ್ನಿಟ್ಟು ನಾವು ಈ ಲೋಕಕ್ಕೆ ಜಗದುತ್ಪತ್ತಿಗೆ ಬರುವುದಕ್ಕಿಂತ ಮುಂಚೆಯೇ, ತಾಯಿಯ ಗರ್ಭದಲ್ಲಿ ರೂಪಿಸಲ್ಪಡುವುದಕ್ಕಿಂತ ಮುಂಚೆಯೇ ನಿನ್ನನ್ನು ನನ್ನನ್ನು ನಮ್ಮೆಲ್ಲರನ್ನ ತಿಳಿದಂಥ ದೇವರು, ಆರಿಸಿಕೊಂಡಂಥ ದೇವರು. ಆಮೇಲೆ ಜಗದುತ್ಪತ್ತಿಗೆ ಮುಂಚೆ ನಮ್ಮನ್ನು ಆರಿಸಿಕೊಂಡ್ರು, ನಮ್ಮನ್ನು ಹೆಸರಿಡಿದು ಕರೆದಂಥ ದೇವರು. ಅದಕ್ಕಾಗಿ ದೇವರು ಹೇಳ್ತಿದ್ದಾರೆ, ನಮ್ಮ ಜೀವಿತದಲ್ಲಿ ಏನೆಲ್ಲ ಕಾರ್ಯಗಳು ನಡಿಬೇಕೆ, ಏನೆಲ್ಲ ಪರಿಸ್ಥಿತಿಗಳು ನಾವು ಎದುರಿಸ್ಬೇಕು, ಎಂತಹ ಜೀವಿತವನ್ನು ನಾವು ಜೀವಿಸಬೇಕು, ಎಲ್ಲವನ್ನು ತಿಳಿದಂಥ ದೇವರು. ಹಲ್ಲೆಲೂಯಾ. ಅದಕ್ಕಾಗಿ ಸ್ತೋತ್ರ. ಭೂತ ಭವಿಷ್ಯತ್ಗಳನ್ನು ಆಳುವಂಥ ದೇವರಾಗಿದ್ದಾರೆ ನನ್ನ ಕ್ರಿಸ್ತ ಯೇಸು. ಅದಕ್ಕಾಗಿ ದೇವರು ಹೇಳ್ತಿದ್ದಾರೆ, ಮನುಷ್ಯರಿಗೆ ಅನೇಕ ಆಲೋಚನೆಗಳುಂಟು. ಹೌದಲ್ವಾ? ನಿಮಗಿದೆಯಾ ಆಲೋಚನೆ? ಖಂಡಿತವಾಗಿಯೂ. ನಾವು ಯಾಕಿಲ್ಲ ಸಿಸ್ಟರ್, ಆಲೋಚನೆಗಳು ಬಹಳಷ್ಟಿವೆ ಅಂತೀರಾ? ನಿಜವೇ. ಮನುಷ್ಯರೆಲ್ಲರಿಗೂ ಕುಟುಂಬದ ಕುರಿತಾಗಿಯೋ, ಮಕ್ಕಳ ಕುರಿತಾಗಿಯೋ, ಭವಿಷ್ಯತ್ತಿನ ಕುರಿತಾಗಿಯೋ, ಪರಿಸ್ಥಿತಿಗಳ ಕುರಿತಾಗಿಯೋ ಯಾವುದೋ ಒಂದು ಆಲೋಚನೆಗಳು ಮಾಡ್ತಾನೇ ಇರ್ತವೆ. ಹೌದಾ? ಆದರೆ ಮನುಷ್ಯರ ಆಲೋಚನೆಗಳು ಅನೇಕವಿದ್ದರೂ ನನ್ನ ದೇವರು ನಮ್ಮ ಕುರಿತು ಆಲೋಚನೆ ಮಾಡಿರುವಂಥದ್ದು ಶ್ರೇಷ್ಠವಾಗಿಯೂ ಉತ್ತಮವಾಗಿಯೂ ಅನೇಕರಿಗೆ ಆಶೀರ್ವಾದದಾಯಕವಾಗಿ ಇರುವಂಥದ್ದಾಗಿದೆ. ಆಮೇಲೆ ನಾವು ಮಾಡುವಂಥ ಆಲೋಚನೆ ಅಲ್ಪದ್ದು, ಅದು ಶಾಶ್ವತವಾಗಿರುವಂಥದ್ದು ಕೂಡ ಅಲ್ಲ. ವ್ಯರ್ಥವಾದ ಆಲೋಚನೆಗಳನ್ನ ಮಾಡ್ತಾ ಇರ್ತಾರೆ. ಅದಕ್ಕೆ ದೇವರು ನಮಗೆ ಧೈರ್ಯ ಹೇಳ್ತಿದ್ದಾರೆ, ಮನುಷ್ಯರ ಆಲೋಚನೆಗಿಂತ ನನ್ನ ಆಲೋಚನೆಗಳು ವ್ಯತ್ಯಾಸವಾಗಿವೆ. ನಿಮ್ಮ ಆಲೋಚನೆಗಳು ನನ್ನ ಆಲೋಚನೆಗಳಂತಲ್ಲ. ಮನುಷ್ಯರ ಮಾರ್ಗಗಳು ಅಡ್ಡದಿಡ್ಡಿ ಮಾರ್ಗಗಳಾಗಿರುತ್ತೆ. ಯಾವುದು ಸುಲಭವೋ ಆ ಮಾರ್ಗಕ್ಕೆ ಹೋಗುವಂಥದ್ದು, ಕಠಿಣವಾದದ್ದು ಬಿಟ್ಟು ಬಿಡುವಂಥದ್ದು. ಇದು ಮನುಷ್ಯರು ಈಸಿಯಾಗಿ ಸುಲಭವಾಗಿ ಎಲ್ಲವೂ ಬಿಡಬೇಕು, ಎಲ್ಲವೂ ಸಿಗಬೇಕು. ಹೌದಾ? ಆದರೆ ಮನುಷ್ಯರ ಮಾರ್ಗಗಳಂತಲ್ಲ ನನ್ನ ಕ್ರಿಸ್ತ ಯೇಸುವಿನ ಮಾರ್ಗಗಳು. ಹಲ್ಲೆಲೂಯಾ. ಆತನ ಮಾರ್ಗ ಸತ್ಯ, ನಿತ್ಯವಾಗಿರುವಂಥದ್ದು. ನಾನೇ ಮಾರ್ಗ ಎಂಬುದಾಗಿ ದೇವರು ಹೇಳ್ತಿದ್ದಾರೆ. ನನ್ನ ದೇವರು ಬೆಳಕಿನತ್ತ ನಡೆಸುವಂಥ ದೇವರು, ನಿತ್ಯ ಜೀವದ ಕಡೆ ನಡೆಸುವಂಥ ದೇವರು. ಆತನ ಮಾರ್ಗ ಆ ರೀತಿ ಇದೆ. ಒಳ್ಳೆಯ ಮಾರ್ಗಗಳಲ್ಲಿ ದೇವರು ನಮ್ಮನ್ನು ನಡೆಸ್ತಾರೆ. ಶ್ರೇಷ್ಠ ಮಾರ್ಗದಲ್ಲಿ ದೇವರು ನನ್ನನ್ನು ನಡೆಸ್ತಾರೆ. ನಾವು ಆರಿಸಿಕೊಳ್ಳುವಂಥ ಮಾರ್ಗ ನಮ್ಮನ್ನು ನಷ್ಟಪಡಿಸುವಂಥದ್ದು ಪ್ರಿಯರೇ. ಕೆಲವೊಬ್ಬರು ಮಾತುಗಳನ್ನ ಕೇಳಿ ಆ ಹಾದಿಯಲ್ಲಿ ನಡೆದು, ಆ ಮಾರ್ಗದಲ್ಲಿ ನಡೆದು
ಆ ಆಲೋಚನೆಗಳನ್ನ ತೆಗೆದುಕೊಂಡು ಎಷ್ಟೋ ಜನರು ಮೋಸ ಹೋಗಿದ್ದಾರೆ, ನಷ್ಟ ಹೋಗಿದ್ದಾರೆ, ಇನ್ನೂ ಅದರ ಪರಿಣಾಮವನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ನಿನ್ನ ಪರಿಸ್ಥಿತಿ ಏನಾಗಿದೆ? ಯಾವ ರೀತಿ ಇದೆ? ನೂತನ ವರ್ಷ ಬಂತು. ಈ ನೂತನ ವರ್ಷದಲ್ಲಿ ಅನೇಕ ಆಲೋಚನೆಗಳನ್ನ ಮಾಡಿರ್ತೀವಿ, ಹೌದಾ? ಕುಟುಂಬದ ಕುರಿತಾಗಿಯೋ, ಮಕ್ಕಳ ಕುರಿತಾಗಿಯೋ, ಮಕ್ಕಳ ಸ್ಟಡೀಸ್ ಕುರಿತಾಗಿ ಆಗಿರ್ಬೋದು, ಮಕ್ಕಳ ಭವಿಷ್ಯತ್ತಿನ ಕುರಿತು, ಒಂದು ವಿವಾಹ ಮಾಡಬೇಕು ಅನ್ನೋಂಥ ವಿಚಾರ, ಅಥವಾ ಒಂದು ಈ ಲೋಕದಲ್ಲಿ ಚೆನ್ನಾಗಿರಬೇಕು, ಒಂದು ಒಳ್ಳೆ ಮನೆ ಕಟ್ಕೊಳ್ಬೇಕು ಅನ್ನುವಂಥ ಆಲೋಚನೆಯೋ, ಎಲ್ಲವೂ ನಾವು ಲೋಕ ಸಂಬಂಧವಾಗಿ ಹೆಚ್ಚಾಗಿ ಆಲೋಚನೆ ಮಾಡ್ತಾ ಇರ್ತೇವೆ. ಬಹಳ ಕಡಿಮೆಯಷ್ಟು ಜನ ಆಧ್ಯಾತ್ಮಿಕವಾಗಿ ಆಲೋಚನೆ ಮಾಡ್ತಾರೆ. ನಾನು ಇನ್ನೂ ಹೇಗೆ ನನ್ನ ಒಂದು ಆಧ್ಯಾತ್ಮಿಕ ಸ್ಥಿತಿಯನ್ನು ಬೆಳೆಸ್ಕೊಳ್ಳೋದು, ದೇವರಿಗೆ ಇನ್ನೂ ಯಾವ ರೀತಿಯ ನಾನು ಹತ್ತಿರ ಆಗೋದು, ನಾನು ಯಾವ ರೀತಿ ಅನೇಕರಿಗೆ ದೇವರ ನಾಮವನ್ನು ಘನಪಡಿಸುವಂತೆ ನನ್ನನ್ನು ನಾನು ಬದಲಾಯಿಸಿಕೊಳ್ಳುವಂಥದ್ದು, ಮಾರ್ಪಡಿಸಿಕೊಳ್ಳುವಂಥದ್ದು, ಈ ರೀತಿಯಾಗಿ ಸ್ವಲ್ಪ ಜನ ಮಾತ್ರವೇ ಆಲೋಚನೆ ಮಾಡ್ತಾರೆ. ಅದರಲ್ಲಿ ನೀವು ಇದ್ದೀರಿ ಎಂಬುದಾಗಿ ನಾನು ಆಸೆ ಪಡ್ತಾ ಇದ್ದೇನೆ. ಆಮೇನ್. ಎಸ್, ನಾವು ಲೋಕ ಸಂಬಂಧವಾಗಿ ಎಲ್ಲ ಪ್ರಿಯರೇ ಆಲೋಚನೆ ಮಾಡಬೇಕಾಗಿರುವಂಥದ್ದು. ಮನುಷ್ಯರೆಲ್ಲರೂ ಲೋಕ ಪರಿಸ್ಥಿತಿಯಲ್ಲಿ, ಲೋಕಸ್ಥರು ಲೋಕದಲ್ಲಿಯೇ ಆಲೋಚನೆ ಮಾಡ್ತಾರೆ. ಆದರೆ ನಾವು ಲೋಕಸ್ಥರಿಂದ ಬೇರ್ಪಟ್ಟಿದ್ದೇವೆ, ಪ್ರತ್ಯೇಕಿಸಲ್ಪಟ್ಟಿದ್ದೇವೆ. ಆ ಪ್ರತ್ಯೇಕತೆ ನಮ್ಮಲ್ಲಿ ಕಾಣಬೇಕು. ನಮ್ಮ ಸ್ನೇಹಿತರು ಲೋಕ ಉಳ್ಳಂಥವ್ರು ಅವರು ಆಲೋಚನೆ ಮಾಡ್ತಾರೆ, ಹೇಗೆ ಮನೆ ಕಟ್ಟೋದಪ್ಪ, ಯಾವ ರೀತಿ ಮನೆ ಕಟ್ಕೊಳ್ಬೇಕು, ಈ ವರ್ಷ ಹೇಗಾದರೂ ಮನೆ ಕಟ್ಕೊಳ್ಬೇಕು, ಈ ವರ್ಷ ಹೇಗಾದರೂ ಒಂದು ಉದ್ಯೋಗ ಸಂಪಾದನೆ ಮಾಡಬೇಕು, ಈ ವರ್ಷ ಹೇಗಾದರೂ ಬೇರೆ ದೇಶಕ್ಕೆ ಹೋಗಬೇಕು, ನನ್ನ ಮಕ್ಕಳನ್ನು ಕಳಿಸ್ಬೇಕು, ಒಳ್ಳೆ ಎಜುಕೇಷನ್ ಕೊಡಬೇಕು. ಹೌದಾ? ಇದು ಲೋಕಸ್ಥರು ಅವರ ಆಲೋಚನೆ ಮೇರೆಗೆ ಅವರು ನಿರ್ಧಾರ ಮಾಡ್ತಾರೆ, ಆಲೋಚನೆ ಮಾಡ್ತಾರೆ. ಆದರೆ ನಾವು ಅದೇ ಆಲೋಚನೆ ಮಾಡ್ತಾ ಇದ್ದೀವಾ? ನೀವು ಅದೇ ಆಲೋಚನೆ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಲೋಕಸ್ಥರಿಗೂ ನಮಗೆ ಯಾವ ವ್ಯತ್ಯಾಸ? ಲೋಕಸ್ಥರು ನಮ್ಮ ರೀತಿಯಲ್ಲಿ ಆಲೋಚನೆ ಮಾಡುವಂತಿಲ್ಲ. ಆ ರೀತಿಯಾಗಿ ಒಂದು ಪ್ರತ್ಯೇಕತೆ ನಮ್ಮಲ್ಲಿರಬೇಕು. ನಾವು ದೇವರಿಗಾಗಿ ಏನು ಮಾಡೋಣ, ದೇವರಲ್ಲಿ ಇನ್ನೂ ಯಾವ ರೀತಿ ನಾವು ಶ್ರೇಷ್ಠವಾಗಿ ಫಲಭರಿತವಾಗಿ ಜೀವಿಸಲಿಕ್ಕೆ ಇನ್ನೂ ನಾವು ಏನು ಮಾಡಬೇಕು, ಆತನು ನಮ್ಮ ಮೇಲೆ ಇಟ್ಟಂಥ ಉದ್ದೇಶವನ್ನು ಇನ್ಯಾವ ರೀತಿ ನಾವು ನೆರವೇರಿಸಬೇಕಾಗಿದೆ. ಈ ಆಲೋಚನೆ ಮಾಡಿದ್ದೀವ ಪ್ರಿಯರೇ? ಪ್ರತಿನಿತ್ಯ ಮಾಡ್ತಾ ಇದ್ದೇವ? ಒಬ್ಬೊಬ್ಬರಿಗೆ ಒಂದೊಂದು ಆಲೋಚನೆ. ಈ ದಿನ ಏನು ಮಾಡಬೇಕು, ನಾಳೆ ಏನು ಮಾಡಬೇಕು. ಕೆಲವೊಬ್ಬರಿಗೆ ತಿಂಡಿಗಳು ಮಾಡೋದೇ, ಅಡುಗೆ ಏನು ಮಾಡಬೇಕಪ್ಪ ನಾಳೆ, ಹೌದಾ? ಆದರೆ ಅದೇ ದೇವರು ಹೇಳ್ತಿದ್ದಾರೆ, ಮನುಷ್ಯರ ಮಾರ್ಗಗಳಂತಲ್ಲ ನನ್ನ ದೇವರ ಮಾರ್ಗಗಳು, ಮನುಷ್ಯರ ಆಲೋಚನೆ ಅಂತಲ್ಲ ನನ್ನ ದೇವರ ಆಲೋಚನೆ. ಆತನು ಆಲೋಚನೆ ಮಾಡಿದ್ರೆ ಅದು ಉನ್ನತವಾಗಿ, ಶ್ರೇಷ್ಠವಾಗಿ, ಆಶೀರ್ವಾದದಾಯಕವಾಗಿ ಇರುವಂಥದ್ದು. ನಮ್ಮ ಏನೇ ಆಲೋಚನೆಗಳಿದ್ರು ದೇವರ ಕರಗಳಿಗೆ ಒಪ್ಪಿಸಿಕೊಡುವಾಗ ಖಂಡಿತವಾಗಿಯೂ ಇದು ಮೇಲಾಗಿ ಮಾರ್ಪಡಿಸ್ತಾರೆ. ನಮ್ಮ ಆಲೋಚನೆಗಳು ಅಲ್ಪವೂ ಪ್ರಿಯರೇ, ಬಿಟ್ಟು ಬಿಡೋಣ ನಮ್ಮ ಆಲೋಚನೆಗಳನ್ನು. ದೇವರ ಸಮ್ಮುಖಕ್ಕೆ ಬಂದಪ್ಪ, ನಿನ್ನ ಆಲೋಚನೆಯಂತೆಯೇ ನನ್ನ ಕುಟುಂಬವನ್ನು ನಡೆಸು, ನಿನ್ನ ಆಲೋಚನೆಯಂತೆಯೇ ನನ್ನನ್ನು ನಡೆಸು, ನಿನ್ನ ಆಲೋಚನೆಯಂತೆಯೇ ನನ್ನ ಮಕ್ಕಳನ್ನು ನಡೆಸು, ನಿನ್ನ ಮಾರ್ಗದಲ್ಲಿ ನಾವು ನಡಿಲಿಕ್ಕೆ ನಿನ್ನ ಸಹಾಯವನ್ನು ಮಾಡು. ನಿನ್ನ ಮಾರ್ಗ ಶ್ರೇಷ್ಠವಾದದ್ದು, ನಿನ್ನ ಮಾರ್ಗ ಜೀವವುಳ್ಳದು, ನಿನ್ನ ಮಾರ್ಗ ಸತ್ಯವುಳ್ಳದು, ನಿನ್ನ ಮಾರ್ಗವು ಅದು ಶಾಶ್ವತವಾಗಿರುವಂಥದ್ದು. ಆ ಮಾರ್ಗ ಬೇಕು ಸ್ವಾಮಿ ಎಂಬುದಾಗಿ ಪ್ರಾರ್ಥಿಸೋಣ. ದೇವರು ಖಂಡಿತವಾಗಿಯೂ ಸಹಾಯ ಮಾಡ್ತಾರೆ. ಆಮೇಲೆ ದೇವರಿಗೆ ಸ್ತೋತ್ರ. ಈ ವಾಗ್ದಾನ ಮೂಲಕ ದೇವರು ನಮ್ಮೆಲ್ಲರನ್ನ ಆಶ್ವಸಿಸಿ ಬಲಪಡಿಸಿ ನಡೆಸಲಿ. ಪ್ರತ್ಯೇಕವಾಗಿ ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ನಮಗೆ ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸೋರಾಗಿದ್ದೇವೆ. ಪ್ರಾರ್ಥನೆ. ಪರಿಶುದ್ಧರಾದ ದೇವರೇ ಸ್ತೋತ್ರ. ಅಪ್ಪ, ನಿನ್ನ ಆಲೋಚನೆ, ನಿನ್ನ ಮಾರ್ಗಗಳಲ್ಲೇ ನಾವು ನಡೆಯುವಂತೆ ಕೃಪೆಯನ್ನು ಒದಗಿಸಿಕೊಡು ಕರ್ತನೆ. ನಮ್ಮ ಆಲೋಚನೆಗಳು, ನಮ್ಮ ಮಾರ್ಗಗಳು ವ್ಯರ್ಥವಾದವೆ, ಅಲ್ಪವಾದವು. ಅದಕ್ಕಾಗಿ ನಿನ್ನ ಮಾರ್ಗ, ನಿನ್ನ ಆಲೋಚನೆಗಳನ್ನು ನಮ್ಮ ನಡೆಸಿ ಅನೇಕರಿಗೆ ಸಾಕ್ಷಿಯಾಗಿ ನಿಲ್ಲುವಂತೆ ನಿನ್ನ ನಾಮವು ಘನಪಡುವಂತೆ ಕೃಪೆ ತೋರಿಸು. ಯೇಸುವಿನ ನಾಮದೆಲ್ಲವನ್ನು ಬೇಡಿ ಹೊಂದಿದ್ದೇವೆ, ಜೀವ ಉಳ್ಳ ಪರಲೋಕದ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.